ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ವೆನ್ ವೇಕಿಂಗ್ ವಾಸ್ ಹಾರ್ಡ್ ಅಂಡ್ ಸ್ಲೀಪಿಂಗ್ ಈಸ್ ಹಾರ್ಡರ್. ಬಾಲ್ಯದಲ್ಲಿ ಬೆಳಿಗ್ಗೆ ಎದ್ದೇಳುವುದು ಕಷ್ಟವಾಗುತ್ತಿತ್ತು. ವಯಸ್ಸಾದಾಗ ರಾತ್ರಿ ಮಲಗೋದು ಇನ್ನೂ ಹೆಚ್ಚು ಕಷ್ಟವಾಗುತ್ತದೆ. ಜೀವನದ ವಲಯಗಳು ಎಷ್ಟು ಅದ್ಭುತ, ಎಷ್ಟು ವಿಚಿತ್ರ. ಬಾಲ್ಯದಲ್ಲಿ ನಮ್ಮ ದೇಹ ಕನಸುಗಳಿಂದ ತುಂಬಿರುತ್ತದೆ, ಆದರೆ ಮನಸ್ಸು ನಿದ್ರಿಸುತ್ತಿರುತ್ತದೆ. ನಾವು ಎದ್ದೇಳಲು ಹೋರಾಡುತ್ತೇವೆಯೇ ಹೊರತು ದಣಿದು ಅಲ್ಲ. ಲೋಕ ದೊಡ್ಡದು, ಹೊಸದು, ಅಜ್ಞಾತ. ಅದನ್ನು ಎದುರಿಸುವ ಭಯ ವಯಸ್ಸಾದಂತೆ ನಿಧಾನವಾಗುತ್ತದೆ, ಆದರೆ ಮನಸ್ಸು ಎಚ್ಚರವಾಗುತ್ತದೆ. ನಮಗೆ ಮಲಗುವುದು ಕಷ್ಟವಾಗುವುದು ದಣಿವಿನಿಂದಲ್ಲ, ಕಾಲದ ಮೌಲ್ಯ ತಿಳಿದಾಗ. ಸ್ಮೃತಿಗಳು, ಪಾಠಗಳು, ಪಶ್ಚಾತ್ತಾಪಗಳು, ಆಶೀರ್ವಾದಗಳು ಎಲ್ಲವೂ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಮೆಲ್ಲ ಮೇಳವಾಗುತ್ತದೆ. ಆಲೋಚನೆಗಳು ನಿಧಾನವಾಗಿ ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತವೆ. ಇದು ಮಾನವ ಜೀವನದ ಅದ್ಭುತ ಸತ್ಯ. ಬಾಲ್ಯದಲ್ಲಿ ಕ್ಷಣಗಳನ್ನು ನಿದ್ರೆಯಲ್ಲಿ ಕಳೆಯುತ್ತೇವೆ. ವಯಸ್ಸಾದಾಗ ಕ್ಷಣಗಳನ್ನು ಎಚ್ಚರದಲ್ಲೇ ಬಯಸುತ್ತೇವೆ. ಜೀವನ ಸದಾ ನಮ್ಮನ್ನು ಸಮತೋಲನಕ್ಕೆ ಕಲಿಸುತ್ತಿರುತ್ತದೆ. ಪ್ರಯತ್ನ ಮತ್ತು ಶರಣಾಗತಿಗಳ ನಡುವೆ, ಹಿಡಿದುಕೊಳ್ಳುವ ಮತ್ತು ಬಿಡುವಿಕೆ ನಡುವೆ, ನಿನ್ನೆ ಮತ್ತು ನಾಳೆಗಳ ನಡುವೆ. ನಾವು ಚಿಕ್ಕವರಿದ್ದಾಗ ಎದ್ದೇಳಲು ಆಗದಿದ್ದರೆ ಜೀವನ ಹೇಳುತ್ತಿತ್ತು, ಬೇಗ ಬೇಡ, ನಿನ್ನ ಪ್ರಯಾಣ ಈಗಷ್ಟೇ ಶುರುವಾಗುತ್ತಿದೆ. ಇಂದು ಮಲಗಲು ಕಷ್ಟವಾಗುತ್ತಿದ್ದರೆ ಜೀವನ ಮೃದುವಾಗಿ ಗುಸುಗುಡುತ್ತದೆ. ಪ್ರತಿ ಕ್ಷಣವೂ ಅಮೂಲ್ಯ, ಅದನ್ನು ಜಾಗೃತಿಯಿಂದ ಬದುಕು. ಆದ್ದರಿಂದ ನೀವು ಎದ್ದುಕೊಳ್ಳಲಾರವೇ ಅಥವಾ ಮಲಗಲಾರವೇ ಒಂದು ಮಾತು ನೆನಪಿಡಿ. ಪ್ರತಿ ಉಸಿರು ಒಂದು ಆಹ್ವಾನ. ಪ್ರಸ್ತುತವಾಗಲು, ಕೃತಜ್ಞರಾಗಲು ಮತ್ತು ದೇಹ ಮಾತ್ರವಲ್ಲ, ಆತ್ಮವು ಎಚ್ಚರವಾಗಲು. ಜೀವನದ ಗುರಿ ಪರಿಪೂರ್ಣ ಬೆಳಗ್ಗೆಗಳಲ್ಲ ಅಥವಾ ಸಂಪೂರ್ಣ ನಿಶ್ಶಬ್ದಗಳಲ್ಲ. ಗುರಿಯೇ ಆಂತರಿಕ ಜಾಗೃತಿ, ಸ್ಪಷ್ಟತೆ, ಉದ್ದೇಶ, ಮೃದುವಾದ ಬದುಕು. ನೀನು ಮಲಗಲಾರದೆ ಇದ್ದರೆ ಆ ಮೌನವನ್ನು ಮನಕ್ಕೆ ಬಳಸು. ನೀನು ಎದ್ದುಕೊಳ್ಳಲಾರದೆ ಇದ್ದರೆ ಆ ನಿಧಾನತೆಯನ್ನು ಸ್ವಯಂ ಕರುಣೆಗೆ ಬಳಸು. ಪ್ರತಿಯೊಂದು ಹಂತಕ್ಕೂ ಒಂದು ಶೋಭೆ ಇದೆ. ಎದ್ದೇಳುವಾಗ ಎಚ್ಚರದಿಂದ ಏಳು, ಬಿಡಬೇಕಾದಾಗ ಶಾಂತಿಯಿಂದ ಬಿಡು. ಮಧ್ಯೆ ಕಲಿ, ಪ್ರೀತಿಸು, ಜೀವಿಸು. ಕೊನೆಯಲ್ಲಿ ನಾವು ಅರಿಯುವುದು ಎಂದರೆ ಎದ್ದೇಳುವುದು ಮುಖ್ಯವಲ್ಲ, ಮಲಗೋದು ಮುಖ್ಯವಲ್ಲ, ನಾವು ಎಷ್ಟು ಜಾಗೃತೆಯಿಂದ ಬದುಕಿದ್ದೇವೆ ಎಂಬುದೇ ಮುಖ್ಯವಾಗುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.